ಹಾಯ್ ಫ್ರೆಂಡ್ಸ್, ನಮಸ್ತೆ. ನಾವು ಫೈನಲಿ ಚಿತ್ರದುರ್ಗದ ಕೋಟೆಗೆ ಬಂದ್ವಿ ನೋಡಿ. ಎಷ್ಟೆಲ್ಲ ಸುತ್ತಾಡ್ಕೊಂಡು, ಅಯ್ಯೋ ದೇವರೇ, ಒಂದು ರೂಟ್ ಬೋರ್ಡ್ ಇರಲ್ಲ ಎಲ್ಲೂ ಕೂಡ. ಯಬ್ಬ ದೇವರೇ, ಇಲ್ಲಿಗೆ ಬಂದಮೇಲೆ ಆನ್ಲೈನ್ ಟಿಕೆಟ್ ಮಾಡ್ಕೊಳ್ಬೇಕು, ಡೈರೆಕ್ಟ್ ಟಿಕೆಟ್ ಇಲ್ಲ. ಇವಾಗ ಟೂರಿಸ್ಟ್ ಸ್ವಲ್ಪ ಕಮ್ಮಿ ಇದ್ದಾರೆ, ಪಾರ್ಕಿಂಗ್ ವ್ಯವಸ್ಥೆ ಕರೆಕ್ಟಾಗಿ ಇಲ್ಲ. ಆದರೆ ಕೋಟೆ ಮಾತ್ರ ತುಂಬ ನೀಟಾಗಿ ಇಟ್ಕೊಂಡಿದ್ದಾರೆ, ಮೇಂಟೈನ್ ಮಾಡಿದ್ದಾರೆ. ಕೋಟೆ ತುಂಬ ಚೆನ್ನಾಗಿದೆ ನೋಡಲಿಕ್ಕೆ. ಇದು ನೋಡಿ ಎಂಟ್ರೆನ್ಸ್. ಇದು ಎಂಟ್ರೆನ್ಸಲ್ಲೇ ಕೂಡ ನೋಡುವಾಗಲೇ ಖುಷಿಯಾಗುತ್ತೆ, ಆ ಥರ ಕ್ಲೀನಾಗಿ ಇಟ್ಕೊಂಡಿದ್ದಾರೆ ಕೋಟೆಯನ್ನು. ಇದು ಇವಾಗಿನ ಕಟ್ಟಡಗಳು ಕೂಡ ಇಷ್ಟು ಗಟ್ಟಿ ಇರಲಿಕ್ಕಿಲ್ಲ. ಎಷ್ಟೊಂದು ನಯ ನಾಜೂಕಲ್ಲಿ ಕಟ್ಟಿದ್ದಾರೆ ನೋಡಿ. ಆ ಕಾಲದಲ್ಲಿ ಈ ಮದಕರಿ ನಾಯಕರು, ಇಂಜಿನಿಯರ್ಗಳೆಲ್ಲ ಇಲ್ಲದ ಕಾಲದಲ್ಲಿ ಯಾವ ಥರ ಗೋಡೆ ಕಟ್ಟಿದ್ದಾರೆ ನೋಡಿ. ಒಂದೊಂದು ಕಲ್ಲನ್ನು ಯಾವ ಥರ ಜೋಡಿಸಿದ್ದಾರೆ. ಸಿಮೆಂಟ್ ಎಲ್ಲ ಏನಿಲ್ಲ, ಕಲ್ಲು ಮೇಲೆ ಕಲ್ಲು ಒಂದೇ ಸೈಜಲ್ಲಿ ಇಟ್ಕೊಂಡು ಹೋಗಿದ್ದಾರೆ. ಇದು 7 ಸುತ್ತಿನ ಕೋಟೆ ಅಂತ ಇದು. ಇವಾಗ ನಾವು ಸ್ಟಾರ್ಟಿಂಗ್ ಮಾಡಿದ್ದೀವಿ, ಎಷ್ಟು ದೂರ ಹೋಗ್ತೀವಿ ಗೊತ್ತಿಲ್ಲ. ನೋಡಿ, ಒಂದು ಬಾಗಿಲು ಬಂತು. ನಾನು ಕೆಲವು ಕೋಟೆಗಳಿಗೆ ಹೋಗಿದ್ದೇನೆ, ಆದರೆ ಇಲ್ಲಿಯ ಥರ ಕೋಟೆ ಎಲ್ಲೂ ಇಲ್ಲ. ಅಂದರೆ ಇಷ್ಟು ಮೇಂಟೈನ್ ಆಗಿರೋದು ನೋಡಿ. ಇಷ್ಟು ಪ್ಲೇಸಸ್ಗಳಿದೆ ಅಂತೆ ಕೋಟೆ ಒಳಗಡೆ. ಇದು ನೋಡಿ ಕೋಟೆ ಒಳಗಡೆ ಇತ್ತೀಚೆಗೆ ಮಾಡಿರ್ಬೋದು, ಪಾರ್ಕ್ ಎಲ್ಲ ಇದೆ. ಅಂದರೆ ಪಾರ್ಕ್ ಥರ ಇಲ್ಲ. ಇದು ನೋಡಿ, ದೊಡ್ಡ ರಾಷ್ಟ್ರಧ್ವಜ ಕೋಟೆ ಒಳಗಡೆ ಇದೆ. ಗೈಡ್ಗಳೆಲ್ಲ ತುಂಬ ಬರ್ತಾರೆ, ಬೇಕಿದ್ರೆ ಗೈಡ್ ತಗೊಳ್ಬೋದು. ನಮಗೆ ಎಲ್ಲ ಹಿಸ್ಟ್ರಿ ಗೊತ್ತಿದೆ ಅಲ್ವ. ನಮ್ಗೆ ಯಾಕೆ ಗೈಡ್ ಹೇಳಿ, ಸುಮ್ಮನೆ ದುಡ್ಡು ವೇಸ್ಟ್. ಆದರೂ ಗೊತ್ತಿಲ್ಲದವ್ರು ಗೈಡ್ ತಗೊಳ್ಳಿ, ಯಾಕಂತ ಹೇಳಿದ್ರೆ ಪ್ರತಿಯೊಂದು ಇನ್ಫಾರ್ಮೇಷನ್ ಮಾಡ್ತಾರಲ್ವ. ನಮಗೆ ಇಲ್ಲಿದ್ದು ಬಿಸಿಲೇ ತಡ್ಕೊಳ್ಳಿಕ್ಕಾಗಲಿಲ್ಲ ಮಾರ್ರೆ. ನಮ್ಮ ಕಡೆ ಇಷ್ಟು ಬಿಸಿಲಿಲ್ಲ, ಆದರೂ ಗಾಳಿ ಚೆನ್ನಾಗಿ ಬರುತ್ತೆ, ಮೈ ಬೆವರಲ್ಲ. ಹಾಗಾಗಿ ಇಲ್ಲಿ ಸ್ವಲ್ಪ ಸುತ್ತಾಡ್ಬೋದು. ಇಲ್ಲಿ ನೋಡಿ, ಅಳಿಲುಗಳು ತುಂಬ ಇದ್ದಾವೆ ಮಾರ್ರೆ ಪೋರ್ಟ್ ಒಳಗಡೆ. ತುಂಬ ಎಷ್ಟು ಸಿಕ್ಕಿದ್ದು. ಈ ಬಿಸಿಲಲ್ಲಿ ಹೇಗಿರ್ತಾವೆ ಏನೋ. ಈ ವೀಕ್ ಡೇಸಲ್ಲಿ ಹೋಗಬೇಕು, ಆರಾಮಿರ್ತದೆ, ಜನಗಳೆಲ್ಲ ಇರಲ್ಲ, ಟೂರಿಸ್ಟ್ಗಳೆಲ್ಲ. ಅದೇ ವೀಕೆಂಡಿಗೆ ಹೋದರೆ ಶನಿವಾರ ಭಾನುವಾರ ಎಲ್ಲ ಫುಲ್ ರಶ್ ಇರುತ್ತೆ, ನಮಗೆ ಏನು ನೋಡೋಕ್ಕೂ ಬರಲ್ಲ. ಇವ್ರು ನೋಡಿ, ಇಬ್ಬರು ಸಾಕಾಗಿ ಹೋಗಿದ್ದಾರೆ ಇವಾಗಲೇ ಸ್ಟಾರ್ಟಿಂಗ್ನಲ್ಲೇ. ಇನ್ನೂ ಮೇಲ್ ತನಕ ಹತ್ತೋದು. ಹೌದಾ? ಇದು ನಮ್ಮ ವಿಷ್ಣುವರ್ಧನ್ ಫಸ್ಟ್ ಫಿಲಮ್ ನಾಗರಹಾವು ಶೂಟಿಂಗ್ ಆದದ್ದೆಲ್ಲ ಇದೇ ಕೋಟೆ ಒಳಗಡೆ. ಆ ನಂತರ ಈ ಕೋಟೆ ತುಂಬ ಪ್ರಸಿದ್ಧ. ನೋಡಿ, ಎಲ್ಲೋದ್ರು ಬ್ಯಾಗ್ ಒಂದು ಬಿಡಲ್ಲ ಮಾತ್ರ ನೋಡಿ. ಹತ್ಕೊಂಡು ಹೋಗೋಕ್ಕಾಗ್ತಿಲ್ಲ. ಬಂದರೂ ಬ್ಯಾಗ್ ಬಿಡಲಿಲ್ಲ. ಇದು ಅದೇ ಅವಸ್ಥೆ ಆಗಿತ್ತು. ನಾನು ವೀಡಿಯೋ ಮಾಡ್ತಾ ಇದ್ದೀನಲ್ಲ, ಹಾಗಾಗಿ ಗೊತ್ತಾಗಲ್ಲ. ಇದು 7 ಸುತ್ತಿನ ಕೋಟೆ ಅಂತೆ. ನಾವು ಹೇಗೆ ಹೋಗ್ತೀವಿ ಹೇಗೆ ಬರ್ತೀವಿ ಒಂದು ಅಂದಾಜು ಆಗಲ್ಲ ಮಾರ್ರೆ. ಅದು ಯಾವ ಥರ ಕಟ್ಟಿದೆ. ಇದರ ಒಳಗಡೆ ಇದೆ ಅಲ್ವಾ, ಫುಲ್ ಕೋಲ್ಡ್ ಇರುತ್ತೆ. ಹೊರಗಡೆ ಅಷ್ಟು ಬಿಸಿಲಿದ್ರೂ ಕೂಡ ಇದರ ಒಳಗಡೆ ಅಷ್ಟೇ ತಂಪಿರುತ್ತೆ. ಇವ್ನು ನೋಡಿ ಪಾಪ, ಪ್ಯಾಚ್ ಸುಸ್ತು. ಇವ್ರ ಅವಸ್ಥೆ ನೋಡಿ ಬಿಸಿಲಿಗೆ. ಬನ್ನಿ ನಾವು ಹೋಗುವ. ಇವ್ರು ನೋಡಿ ಹೊತ್ಕೊಂಡು ಹೋಗ್ತಿದ್ದಾರೆ ಮಾರ್ರೆ, ಬಲ ಭೀಮನ ಹಾಗೆ. ಆಗ್ಬೋದಲ್ವ? ಈ ಬಿಸಿಲಿಗೆ ಈ ಕೋಟೆನ ಹತ್ಕೊಂಡು ಹೋಗೋದೇ ಕಷ್ಟ. ಅದರಲ್ಲಿ ಪುನಃ ಈ ಜನ ಹೊತ್ಕೊಂಡು ಹೋಗ್ತಾ ಇದೆ ನೋಡಿ. ಎಷ್ಟು ಎಲ್ಲಿ ನೋಡಿದ್ರಲ್ಲಿ ಕಲ್ಲುಗಳ ರಾಶಿ ಮಾರ್ರೆ. ಎಲ್ಲಿಂದ ತಗೊಂಬಂದು ಹಾಕಿದಾರೋ ಅಥವಾ ಇದ್ದ ಕಲ್ಲುಗಳ ಮೇಲೆ ಕಟ್ಕೊಂಡು ಹೋಗಿದಾರೋ ಗೊತ್ತಿಲ್ಲ. ನಮಗೆ ಇಮ್ಯಾಜಿನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ ನೋಡಿ. 85 ಪ್ಲೇಸ್ ಇದೆ ಅಂತೆ. ನಾವು 5% ಹೋಗಲಿಲ್ವ ಏನೋ. ಈ 80% ಹೋಗಬೇಕಾದ್ರೆ ದೇವರೇ. ಇದು ನೋಡಿ, ಯಾವುದೊಂದು ಕಟ್ಟಡ. ಹಾಡು ಗೊತ್ತಿದ್ದೆ ನಿಮಗೆ? ಚಿತ್ರದುರ್ಗದ ಕಲ್ಲಿನ ಕೋಟೆ, ಅದರ ಸುತ್ತಲೂ ಉಕ್ಕಿನ ಕೋಟೆ ಅಂತ ನಾವು ಸಣ್ಣದಿರುವಾಗ ಹೇಳ್ತಿದ್ರಿ. ಚಿತ್ರದುರ್ಗದ ಕಲ್ಲಿನ ಕೋಟೆ, ಅದರ ಸುತ್ತಲೂ ಪೆರ್ಗುಡೆ ಮಾಟೆ ಅಂತ. ಇದು ನೋಡಿ ದೇವಸ್ಥಾನ, ಅದರ ಒಳಗಿರೋ ಯಾವುದೋ ಒಂದು ದೇವಸ್ಥಾನ. ಕೈಮಗಿರಿ ಒಳ್ಳೇದು ಮಾಡ್ತಾರೆ ದೇವರು. ಎಲ್ಲ ಓಕೆ ಮಾರ್ರೆ, ಆದರೆ ಇಷ್ಟು ಬಿಸಿಲು ಯಾಕೆ ಅಂತ ಗೊತ್ತಾಗಲ್ಲ. ಈ ಬಿಸಿಲು ಏನು ಗೊತ್ತಾ, ಈ ಬಿಸಿಲಿಗೆ ಸುತ್ತಾಡೋಕ್ಕೆ ಆಗಲ್ಲ.
ಅಷ್ಟು ಇಂಟ್ರೆಸ್ಟಲ್ಲಿ ಹೋಗಿರ್ತೀವಿ, ಬಿಸಿಲು ನಮ್ಮನ್ನು ಹೈರಾಣಾಗಿಸಿ ಬಿಡ್ತದೆ ಮಾರ್ರೆ. ಆಮೇಲೆ ಏನು ಬೇಡ ಅನಿಸ್ಬಿಡ್ತದೆ. ಅದು ನೋಡಿ ಮಾನಸ್ತಂಭ, ಅದು ನೋಡಿ ಉಯ್ಯಾಲೆ. ಮೊದಲು ರಾಜ ರಾಣಿ ಎಲ್ಲ ಅದರಲ್ಲಿ ಉಯ್ಯಾಲೆ ಆಡ್ತಾಯಿದ್ರ ಅಂತ ಬಹುಶಃ. ಅಷ್ಟು ದೊಡ್ಡದುಂಟು ಮಾರ್ರೆ ಉಯ್ಯಾಲೆ. ಈ ಕೋತಿರಾಜಲ್ಲಿ ಸರ್ಕಸ್ ಎಲ್ಲ ಮಾಡ್ತಿದ್ದೆ. ಈ ಸಲ ಕಾಣಕ್ಕೆ ಸಿಗಲಿಲ್ಲ. ಕಾಣಕ್ಕೆ ಸಿಕ್ಕಿದ್ರೆ ಒಂದು ಸ್ವಲ್ಪ ವೀಡಿಯೋ ಮಾಡ್ಬೋದಿತ್ತು. ಜ್ಯೋತಿರಾಜ್ ಅಂತೇಳಿ ಒಬ್ಬ ಇದ್ದಲ್ಲ, ಬಿಲ್ಡಿಂಗ್ ಎಲ್ಲ ಹತ್ತಾನಲ್ಲ ಅವನು. ಇಲ್ಲಿ ನೋಡಿ, ಇಲ್ಲೆಲ್ಲ ಕೆಲವು ದೇವಸ್ಥಾನಗಳಿದ್ದಾವೆ. ಹಿಂದೆ ಎಲ್ಲ ಇದರೊಳಗೆ ಇದ್ರಲ್ವ ರಾಜ ರಾಣಿ ಮಂತ್ರಿ ಪ್ರಜೆಗಳೆಲ್ಲ, ಅವರಿಗೆಲ್ಲ ದೇವಸ್ಥಾನ ಬೇಕಲ್ಲ, ಅದಕ್ಕೆ ಕೋಟೆ ಒಳಗಡೆ ಎಲ್ಲ ವ್ಯವಸ್ಥೆ ಕೂಡ ಇರ್ತಿತ್ತು. ಆದರೆ ಬಾವಿಯೆಲ್ಲ ಎಲ್ಲಿದ್ದೀವಿ ಮಾರ್ರೆ, ನೀರಿಗೆಲ್ಲ ಏನು ಮಾಡ್ತಿದ್ರು ಒಂದು ಕಾಣಕ್ಕೆ ಸಿಗಲಿಲ್ಲ ನಮಗೆ. ಇದು ನೋಡಿ ಓಬವ್ವನ ಕಿಂಡಿಗೆ ಹೋಗುವ ದಾರಿ. ಇನ್ನು ಓಬವ್ವನ ಕಿಂಡಿ ಒಂದು ನೋಡಲಿಕ್ಕಿದೆ, ಅದು ಲಾಸ್ಟಲ್ಲಿದೆ. ಮೇಲೆಲ್ಲ ಹತ್ತಕ್ಕಾಗಲ್ಲ ಮಾರ್ರೆ. ಇದು ಓಬವ್ವನ ಕಿಂಡಿ ಆದರೆ ಡೌನಲ್ಲಿದೆ, ಅದಕ್ಕೆ ಅಲ್ಲಿಗೊಮ್ಮೆ ಹೋಗುವ. ಚಿತ್ರದುರ್ಗಕ್ಕೆ ಬಂದ ಮೇಲೆ ಓಬವ್ವನ ಕಿಂಡಿಗೆ ಹೋಗಿದ್ರೆ ಹೇಗೆ ಅಲ್ವಾ. ನೋಡಿ, ಇದರಲ್ಲಿ ಒನಕೆ ಓಬವ್ವನ ಬಗ್ಗೆ ಎಲ್ಲ ಬರೆದಿದ್ದಾರೆ. ಒನಕೆ ಓಬವ್ವ, ಚಿತ್ರದುರ್ಗವು ಮರೆಯದ ಓಬವ್ವ ಬಂತು ನೋಡಿ. ಇದು ಯಾವುದೋ ಒಂದು ನೀರೆಲ್ಲ ಇದೆ. ಇದೆ ಒನಕೆ ಓಬವ್ವ ನೋಡಿ. ಇಲ್ಲಿ ಹೈದರಾಲಿಯ ಸೈನಿಕರು ಮುತ್ತಿಕೊಂಡಿದ್ದಾರೆ. ಇದು ಒನಕೆ ಓಬವ್ವ ಅಲ್ಲ, ಇದು ಒನಕೆ ಓಬಣ್ಣ. ತಲೆಗೆ ಬಡಿತಾ ಇದ್ದಾನೆ ನೋಡಿ, ಹೊರಗೆ ಬರುವಾಗ ತಲೆಗೆ ಬಡಿತಾ ಇದ್ದಾನೆ. ಅವನು ಬಂದ, ಇವನೇನು ಬಡಿಲೇ ಇಲ್ಲ. ಓ, ಇನ್ನೊಬ್ಬ ಬಂದ ಮಾರ್ರೆ, ಹೈದರಾಲಿಯ ಸೈನಿಕ. ಬಡಿ ಬಡಿ ಮರ, ಬಡಿ ಬಡಿ, ತಲೆ 2 ಪೀಸ್ ಆಗಬೇಕು. ಮತ್ತೆ ಯಾರು ಬರಬಾರ್ದು ಹೈದರಾಲಿಯ ಸೈನಿಕರು. ಲೈಕ್ ಮಾಡಿ.